ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ PSTR ಹಾಗೂ GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ C&R ರೂಲ್ ನ ಒಂದು ಡ್ರಾಫ್ಟ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಡ್ರಾಫ್ಟ್ ರೂಲ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್. ಎಷ್ಟು BSc, B.Ed, D.Ed, TET ಹಾಗೂ CET ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡ್ತಾರೆ ಈ ಬಾರಿ ನಡೆಯುವಂತಹ ನೇಮಕಾತಿಯಲ್ಲಿ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಸರಿಯಾಗಿ ನೋಡ್ಕೊಂಡು ಓದ್ಕೊಳ್ಳಿ. ಸೊ ಈ ಒಂದು ಡ್ರಾಫ್ಟ್ ರೂಲ್ಸ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನೇಮಕಾತಿ 2006 ಎಂದು ಕರೆಯತಕ್ಕದ್ದು. ಅಂದ್ರೆ ಇವತ್ತಿನ ದಿನ ಬಿಡುಗಡೆ ಆಗಿದೆ. ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು ಅಂತಂದ್ರೆ ಇದು 21/1/2026 ಜಾರಿಯಾಗತಕ್ಕದ್ದು ಅಂತ ಅರ್ಥ. ಸೊ ಏನಪ್ಪಾ ರೂಲ್ಸ್ ಅಂತಂದ್ರೆ ಇಲ್ಲಿವರೆಗೂ 1 ರಿಂದ 5ನೇ ತರಗತಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ರು ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. ಸೊ 0.35 ಅಂಕಿಯ ಬದಲಿಗೆ 0.70 ಅಂಕಿಯನ್ನ, ಅಂದ್ರೆ ಇದು ನಿಮ್ಮ CET ಪರ್ಸೆಂಟೇಜ್, CET ಮಾರ್ಕ್ಸ್ ಆಗಿರುತ್ತೆ. ನೀವು ತೆಗೆದುಕೊಂಡಂತ CET ಮಾರ್ಕ್ಸ್ ನ 70% ಅಂಕಿಯನ್ನ ಇಲ್ಲಿ ಪ್ರಸ್ತಾಪಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅನಂತರ 0.1 ಅಂಕಿಯ ಬದಲಿಗೆ 0.20 ಅಂಕಿಯನ್ನ ಅಂತಂದ್ರೆ ಇದು TET ಮಾರ್ಕ್ಸ್. TET ಪೇಪರ್ 1 ಮಾತ್ರ ಕನ್ಸಿಡರ್ ಮಾಡ್ತಾರೆ. ಯಾರಿಗೆ ಅಂತಂದ್ರೆ D.Ed ಆಗಿರುವಂತ PUC D.Ed ಆಗಿರುವಂತ ಅಭ್ಯರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ನಾನು B.Ed ಆಗಿದೆ ಆದ್ರೂ ಕೂಡ ಪೇಪರ್ 1 ಅನ್ನ ಅಟೆಂಡ್ ಮಾಡಿದೀನಿ ಅಂತಂದ್ರೆ ನಿಮಗೆ ಇದನ್ನ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಬರುತ್ತೆ D.Ed ಮಾರ್ಕ್ಸ್ ಅನ್ನ ಎಷ್ಟು ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತೀನಿ. ಅವರಿಗೆ ಪೇಪರ್ 1 ಅನ್ನ ತಗೊಳ್ತಾರೆ. B.Ed ಆದವರು ಪೇಪರ್ 1 ಎಲಿಜಿಬಲ್ ಆದ್ರೂ ಕೂಡ ನೀವು PSTR ಎಕ್ಸಾಮ್ ಬರೆಯಲಿಕ್ಕೆ ಅರ್ಹರಾಗಿರೋದಿಲ್ಲ. ನಂತರ 0.2 ಅಂಕಿಯ ಬದಲಿಗೆ 0.08 ಅಂತಂದ್ರೆ 8% ನಿಮ್ಮ PUC ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಕೊನೆಯದಾಗಿ 0.25 ಅನ್ನ 0.02 ಅಂಕಿಯನ್ನ ಪ್ರಸ್ತಾಪಿಸತಕ್ಕದ್ದು ಅಂತಂದ್ರೆ 2% ಆಫ್ your D.Ed ಮಾರ್ಕ್ಸ್ ಅನ್ನ 2% ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಯ್ತಲ್ಲ, 70% CET ಮಾರ್ಕ್ಸ್, 20% TET ಮಾರ್ಕ್ಸ್, ಪೇಪರ್ 1, 8% PUC ಮಾರ್ಕ್ಸ್, 2% D.Ed ಮಾರ್ಕ್ಸ್, ಎಲ್ಲವನ್ನ ಸೇರಿಸಿ 100%. ಸೊ ಮ್ಯಾಕ್ಸಿಮಮ್ ಆಗಿ CET ಮೇಲೆ ಫೋಕಸ್ ಮಾಡಬೇಕು. ಇದು PSTR ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಡ್ರಾಫ್ಟ್ ರೂಲ್ಸ್ ಆಗಿರುತ್ತೆ. ಇದೇ ರೀತಿಯಾಗಿ ನಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 6 ರಿಂದ 8ನೇ ತರಗತಿಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 66A ಇದರಲ್ಲಿನ ನಮೂದುಗಳಲ್ಲಿ ಅಂಕಣ ಸಂಖ್ಯೆ 3ರ ಆಯ್ಕೆಯ ವಿಧಾನ ಅಂತ ಕೊಟ್ಟಿದ್ದಾರೆ. ಸೊ B.Ed ನಂತರ BSc ಅಥವಾ BA B.Ed, BCom B.Ed ಆದವರಿಗೆ ಯಾವ ರೀತಿಯಾಗಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋಣ. BSc B.Ed ಅಥವಾ BA B.Ed ಡಿಗ್ರಿ ಜೊತೆಗೆ B.Ed ಮಾಡಿದ್ರಿ ಅಂತಂದ್ರೆ ಅವರಿಗೆ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ನೋಡಿ. CET ನ 70%, 20% TET ಪೇಪರ್ 2 ಕ್ವಾಲಿಫೈ ಆಗಿರಬೇಕು, ಅದರಲ್ಲಿ 20% ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿಯಾಗಿ 8% ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ 2% ಮಾತ್ರ B.Ed ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡ್ತಾರೆ. B.Ed ನ 2%, ಡಿಗ್ರಿಯ 8%, ಈ ರೀತಿಯಾಗಿ ಕನ್ಸಿಡರ್ ಮಾಡಿ ಟೋಟಲ್ ಆಗಿ 100%. ಅಂದ್ರೆ ಈ ಬಾರಿಯ GPSTR ಹಾಗೂ PSTR ನ ನೇಮಕಾತಿ ನಡೆಯುವಾಗ ಮ್ಯಾಕ್ಸಿಮಮ್ ಆಗಿ ಅವರು CET ಮೇಲೆ ಫೋಕಸ್ ಮಾಡ್ರಿ ಅಂತ ನಿಮ್ಗ ಹೇಳಕತ್ತಾರ. ಇದನ್ನ ನೋಡ್ಕೊಂಡು ನೀವು ಆದಷ್ಟು ಬೇಗ CET ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ಸ್ಟಾರ್ಟ್ ಮಾಡಿದೀರಾ ಹಾಗೆ ಮುಂದುವರಿಸ್ತಾ ಇರಿ. ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ಏಪ್ರಿಲ್ ಅಥವಾ ಮೇ ನಲ್ಲಿ ಮತ್ತೊಂದು TET ಪರೀಕ್ಷೆಯನ್ನ ಕಾಲ್ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ GPSTR ಹಾಗೂ PSTR ಪರೀಕ್ಷೆಯನ್ನ ಕರೀತಾರೆ. ಅಂದ್ರೆ ಫೆಬ್ರವರಿ 1ನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ಹೇಗಿದ್ರು ಡ್ರಾಫ್ಟ್ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ನೇಮಕಾತಿಗಳನ್ನ ಪ್ರಾರಂಭ ಮಾಡ್ತಾರೆ. ಸೊ ಎಕ್ಸಾಮ್ಗೆ ಸರಿಯಾಗಿ ಪ್ರಿಪೇರ್ ಮಾಡಿಕೊಂಡು ಹೋದ ವರ್ಷದ ಕ್ವಶನ್ ಪೇಪರ್ಸ್ ಏನದಾವಲ್ಲ ಅವುಗಳಿಗೆ
ಸೊಲ್ಯೂಷನ್ಸನ್ನು ನಮ್ಮ ಚಾನಲಲ್ಲಿ ನಾವು ಈಗಾಗಲೇ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅವುಗಳನ್ನು ನೋಡ್ಕೊಳ್ಳೋ ಮೂಲಕ ನೀವು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟನ್ನು ಹಾಕ್ಬೋದು. ಹಾಗೆಯೇ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಸೊಲ್ಯೂಷನ್ಸನ್ನು ನೀವು ನಮ್ಮ ಚಾನಲ್ನಲ್ಲಿ ವಿಸಿಟ್ ಮಾಡೋದರ ಮೂಲಕ ನೋಡ್ಕೋಬಹುದು. ಧನ್ಯವಾದಗಳು.